ದಿನದ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಗಬ್ಬುಗಲ್ ಕೃಷಿ ಪತ್ತಿನ ಸಹಕಾರ ಸಂಘದ ಹಾಲಿ ಅಧ್ಯಕ್ಷರು, 2ನೇ ಅವಧಿ ಹಾಗೂ 3 ಅವಧಿ ನಿರ್ದೇಶಕರು ಹಾಗೂ ಭಾರತೀಯ ಜನತಾ ಪಕ್ಷದ ಮೂಡಿಗೆರೆ ಮಂಡಲದ ಹಾಲಿ ಉಪಾಧ್ಯಕ್ಷರು ಹಾಗೂ ಕೂವೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು, ಸತತ 4 ಅವಧಿ ಹಾಗೂ ಬಾಳೂರು ಹೋಬಳಿ ಕಾಫಿ ಬೆಳೆಗಾರರ ಸಂಘದ ಹಾಲಿ ಖಜಾಂಜಿ ಹಾಗೂ ಭಾರತೀಯ ಜನತಾ ಪಕ್ಷದ ಬಾಳೂರು ಹೋಬಳಿ ಮಾಜಿ ಅಧ್ಯಕ್ಷರು, ಸತತವಾಗಿ 2ನೇ ಅವಧಿ ಹಾಗೂ ಬಾಳೂರು ಹೋಬಳಿ ಬಜರಂಗ ದಳದ ಮಾಜಿ ಸಂಚಾಲಕರು 2 ಅವಧಿ ಹಾಗೂ ಹೇಮಾವತಿ ಬೆಳೆಗಾರ ಸಂಘದ ಗ್ರಾಮಾಧ್ಯಕ್ಷರು ಹಾಗೂ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಕಲ್ಮನೆ ಹಾಲಿ ಅಧ್ಯಕ್ಷರು ಹಾಗೂ ಬಟ್ನಳ್ ಚಾಮುಂಡೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿಯ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ಶ್ರೀ ಕಲ್ಮನೆ ಕೆ.ಬಿ. ಶಿವರಾಜಗೌಡ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ಮೀಟಿವರ್ ಪೊಲಿಟಿಷಿಯನ್ ಪರವಾಗಿ ಸ್ವಾಗತ. ನಮಸ್ಕಾರ. ಮಾತು ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ ತಮ್ಮ ಒಂದು ಪರಿಚಯ. ನಮಸ್ಕಾರ. ನನ್ನ ಹೆಸರು ಕಲ್ಮನೆ ಕೆ.ಬಿ. ಶಿವರಾಜಗೌಡ ಅಂತ. ನಾನು ನನ್ನ ತಂದೆ ಕೆ ಬೋಬೇಗೌಡ ಅಂತ, ನನ್ನ ತಾಯಿ ಆರ್.ಟಿ. ಪಾರ್ವತಮ್ಮ ಅಂತ. ನಾವು ಒಟ್ಟು 5 ಜನ ಮಕ್ಕಳು. 5ರಲ್ಲಿ ಮೊದಲಿನ ನಾನು 4ನೇನು. ಮೊದಲಿನ ನನ್ನ ಅಣ್ಣ ಕೆ.ಬಿ. ನಾಗರಾಜಗೌಡ ಅಂತ, ಅವನು ಇಲ್ಲೇ ಕೃಷಿ ಮಾಡ್ಕೊಂಡಿದ್ದಾನೆ ಮೂಲತಃ. ನಂತರ ನನ್ನ ಅಣ್ಣ ಇನ್ನೊಬ್ಬ ಕೆ.ಬಿ. ಶ್ರೀನಿವಾಸ್ ಅಂತ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೂಡಿಗೆರೆಯಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾನೆ. ನನ್ನ ಅಕ್ಕ ಮದುವೆ ಮಾಡಿಕೊಟ್ಟಿದ್ವಿ ಹಾದಿವಣಿ ಅಂತ ಇಲ್ಲಿ ಪಕ್ಕದೂರಲ್ಲಿ. ಅವಳು ಇಲ್ಲೇ ಕೃಷಿಕರು, ಅವರು ಮೂಲತಃ ಕೃಷಿ ಮಾಡ್ಕೊಂಡಿದ್ದಾರೆ. ಅವ್ರಿಗೆ 2 ಮಕ್ಕಳಿದ್ದಾರೆ. ಭಾವ ಕೆ.ಸಿ. ಲಿಂಗೇಗೌಡ ಅಂತ. ನಂತರ ನನ್ನ ತಮ್ಮ ಲಾಸ್ಟ್ ನಾನು ಕೆ.ಬಿ. ಶಾಮರಾಜಗೌಡ ಅಂತ ಹೇಳಿ, ಅವನು ಬೆಂಗಳೂರಲ್ಲಿ ವಾಸಿಯಾಗಿದ್ದಾನೆ. ಅವನು HAL ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಹಾಗೆ ನಾವಿಲ್ಲಿ ಮೂಲತಃ ಕೃಷಿಕರು. ಕೃಷಿ ನಮ್ಮ ಮದುವೆ ಆಗಿದ್ದು ಶೃಂಗೇರಿಯಿಂದ. ನನ್ನ ಹೆಂಡತಿ ಹೆಸರು MS ಉಷಾ ಅಂತ. ನನಗೆ 2 ಮಕ್ಕಳಿದ್ದಾರೆ. ಅವರು ಸಾನಿಕಾ ಗೌಡ KS ಅಂತ, ನನ್ನ ಮಗ KS ಯೋಗರಾಜ್ ಗೌಡ ಅಂತ ಹೇಳಿ. 2 ಓದ್ತಾ ಇದ್ದಾರೆ ಮಂಗಳೂರಲ್ಲಿ. ಹಾಗೆ ನಿಮ್ಮ ಈ ಒಂದು ಜನಸ್ಪಂದನೆ, ಸಮಾಜ ಸೇವೆ ಮತ್ತೆ ರಾಜಕೀಯವಾಗಿ ಎಷ್ಟು ವರ್ಷಗಳಿಂದ ತಾವು? ನಾನೊಂದು 25 ವರ್ಷಗಳಿಂದ ಮಾಡ್ತಾ ಇದ್ದೀನಿ. ಮೊದಲಿನಿಂದನೂ ತಾವು ರಾಜಕೀಯವಾಗಿ ಯಾವ ಪಕ್ಷದಲ್ಲಿ? ನಾ ಬಿಜೆಪಿ ಅಲ್ಲಿ ಇದ್ದೀನಿ. ಹಾಗೆ ಯಾವ ಸ್ಥಾನಗಳಲ್ಲಿ ಅಲಂಕರಿಸಿದ್ರೆ ತಾವು? ನಾ ಮೊದಲನೇದಾಗಿ ಬಜರಂಗ ದಳದ ಸಂಚಾಲಕ ಆಗಿದ್ದೆ ಸ್ಟಾರ್ಟಿಂಗು. ನಂತರ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆಗಿದ್ದೆ. ಅದರಿಂದ ಕೂಡ ನಿರಂತರವಾಗಿ 4 ಬಾರಿ ಗ್ರಾಮ ಪಂಚಾಯತಿ ಒಳಗಡೆ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಂತರ ಗಬ್ಬುಗಲ್ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲೂ ಕೂಡ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ನೀವು ಈ ಒಂದು ಚಾಮುಂಡೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿ ಅಧ್ಯಕ್ಷರು ಕೂಡ ಆಗಿದ್ರಿ. ಹೌದು. ಅಲ್ಲಿ ಏನು ಒಂದು ಸ್ಥಾನ ನಿಮಗೆ ಕೊಟ್ಟಿದ್ರು, ಮತ್ತೆ ಏನು ಕೆಲಸ ಮಾಡಿ? ನಾನು ಜೀರ್ಣೋದ್ಧಾರ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ಅಲ್ಲಿ ಒಂದು ಹೊಸ ದೇವಸ್ಥಾನ ಮಾಡುವ ಒಂದು ಕಾರ್ಯಕ್ರಮದಲ್ಲಿ ನಾನು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಹೇಗೆ ಎಷ್ಟು ದಿನ ಆಯ್ತು ಅದು? ಅದಾಗಿ ಒಂದು 2 ವರ್ಷ ಆಯ್ತು. ಈಗ ಎಲ್ಲ ಕೆಲಸ ಆಗಿದೆಯಾ? ಇಲ್ಲ, ಆಗ್ತಾ ಇದೆ. ಈಗ ರೆಡಿ ಮಾಡ್ತಾ ಇದೀವಿ ಎಲ್ಲ. ಇದು ಎಷ್ಟು ವರ್ಷದ ದೇವಸ್ಥಾನ ಇದು? ಅದು ಒಂದು 50 ವರ್ಷದ ದೇವಸ್ಥಾನ. ಹೌದು. ಹಾಗೆ ನೀವು ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಹಾಲಿ ಅಧ್ಯಕ್ಷರು ಕೂಡ ಆಗಿದ್ದೀರಿ. ಹೌದು. ಅಲ್ಲಿ ಏನ್ ಜವಾಬ್ದಾರಿ ನಿಮ್ಗೆ? ಅಲ್ಲಿ ನಾನು ಅಧ್ಯಕ್ಷ ಕೆಲಸ ಮಾಡಿದ್ರೆ ಅದು ವ್ಯವಸ್ಥೆ, ಅದು ಇಡೀ ಎಂಟೈರ್ ಅದ್ರದ್ದು ಏನು ವ್ಯವಸ್ಥೆ ಇದೆ ಅದು ನಾನು ಅಧ್ಯಕ್ಷರಾಗಿ, ಮತ್ತೆ ಅದನ್ನ ಜವಾಬ್ದಾರಿ ಕೂಡ ನಂದೇ ದೇವಸ್ಥಾನ. ಅದು ಎಷ್ಟು ವರ್ಷದ ಒಂದು ದೇವಸ್ಥಾನ? ಅದು ಒಂದು ಇತಿಹಾಸ 300-350 ವರ್ಷದ ಇತಿಹಾಸ ಇದೆ ಅದು ದೇವಸ್ಥಾನ. ಅಷ್ಟು? ಹೌದು. ಹಾಗೆ ನೀವು ಹೇಮಾವತಿ ಬೆಳೆಗಾರ ಸಂಘದ ಗ್ರಾಮಾಧ್ಯಕ್ಷತೆ ಕೂಡ ಆಗಿದ್ರಿ ತಾವು ಆ ಟೈಮ್ನಲ್ಲಿ? ಹೌದು, ಆಗಿದೆ ಸರ್. ಅದ್ರದ್ದು ಏನು ಒಂದು ಜವಾಬ್ದಾರಿ ಇತ್ತು? ಅಧ್ಯಕ್ಷರಾಗಿದ್ದೆ. 2010 12 ಅಧ್ಯಕ್ಷರಾಗಿದ್ದೆ. ಏನ್ ಕೆಲಸ ಕಾರ್ಯಗಳು? ಅದು ಮೆಣಸಿನ ಒಂದು ಗಿಡ ನೆಟ್ಟಂತವರಿಗೆ ಸರ್ಕಾರದ ವತಿಯಿಂದ ಒಂದು ಸಬ್ಸಿಡಿ ಕಾರ್ಯಕ್ರಮ ಬರ್ತಾ ಇತ್ತು. ಸಬ್ಸಿಡಿ ಅನುದಾನ. ಅದಕ್ಕೆ ನಾನು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಅವರು ಕಾರ್ಯದರ್ಶಿ ಆಗಿದ್ರು. ನಾನು ಅಧ್ಯಕ್ಷರಾಗಿ ಅವ್ರು ಏನು ರೈತರು ಯಾವ ತೋಟದಲ್ಲಿ ಮೆಣಸಿನ ಗಿಡ ನೆಟ್ಟಿರ್ತಾರೆ ಅದನ್ನ ಆ ಮೆಣಸಿಗೆ ನಾವು ಹೋಗ್ಬಿಟ್ಟು ಅದನ್ನ ನೋಡ್ಬಿಟ್ಟು ಅವ್ರಿಗೆ ಎಷ್ಟು ಗಿಡ ನೆಟ್ಟಿದ್ದಾರೆ ಅವರಿಗೆ ಒಂದು ಸಬ್ಸಿಡಿ ರೂಪದಲ್ಲಿ ಕೊಟ್ಟಂತ ಹಣವನ್ನು ಅವರಿಗೆ ತಲುಪಿಸಂಥದ್ದು. ಹಾಗೆ ಬಿಜೆಪಿ ಬಾಳೂರು ಹೋಬಳಿ ಅಧ್ಯಕ್ಷರು ಕೂಡ 2 ಅವಧಿ ಆಗಿದ್ರಿ ತಾವು? ಹೌದು. ಅದು ಒಂದು ಜವಾಬ್ದಾರಿ ಏನಿತ್ತು ನಿಮಗೆ? ಅದು ನನಗೆ ಸಂಘಟನೆ ಮಾಡೋಂಥದ್ದು ಜವಾಬ್ದಾರಿ ಅಂತಂದ್ರೆ ಅದ್ರಲ್ಲಿ ಯಾವುದೇ ಒಂದು ಅಧಿಕಾರ ಅಂತಲ್ಲ, ಒಂದು ಸಂಘಟನೆ ಮಾಡೋದು. ನಾವೊಂದು ಸಾರ್ವಜನಿಕವಾಗಿ ಕೆಲಸ ಮಾಡೋದಕ್ಕೆ ನಮ್ಮ ಪಕ್ಷ ಕೊಟ್ಟಂತ ಜವಾಬ್ದಾರಿ. ನಿಮ್ದು ಹೋಬಳಿನಲ್ಲಿ ಎಷ್ಟು ಒಂದು ಗ್ರಾಮಗಳು ಬರುತ್ತೆ? ನಮ್ಮಲ್ಲಿ 5 ಗ್ರಾಮ ಪಂಚಾಯತಿಗಳು ಬರ್ತದೆ ಒಂದು ಹೋಬಳಿ. ಹೌದು. 20 ಬೂತ್ಗಳು ಬರ್ತದೆ. 20 ಬೂತ್. ಹೌದು. ನೀವು ಒಂದು ಹೋಬಳಿ ಅಧ್ಯಕ್ಷರಾದಾಗ ನಿಮ್ಮ ಒಂದು ಬೂತ್ ನಲ್ಲಿ ಯಾವ ರೀತಿನಲ್ಲಿ ಎಲೆಕ್ಷನ್ ನಲ್ಲಿ ತುಂಬಾ ಚೆನ್ನಾಗಿತ್ತು.
ಎಲ್ಲ ಕಾರ್ಯಕರ್ತರಿರ್ಬೋದು, ಮತದಾರರಿರ್ಬೋದು ತುಂಬಾ ಸ್ಪಂದನೆ ಮಾಡ್ತಾ ಇದ್ರು. ಅತ್ಯಂತ ಆ ಒಂದು 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 ಸಂತೋಷದ ಕೆಲಸ ಮಾಡಿದೆ. ಪ್ರತಿಯೊಂದು ಯಾವುದೇ ಒಂದು ಜಾತಿ ಧರ್ಮ ಬಣ್ಣ ಯಾವ್ದು ಇಲ್ದೇನೆ ಕೂಡ ಎಲ್ಲಾ ಮತದಾರರಿರ್ಬೋದು, ಎಲ್ಲಾ ಜನಾಂಗನು ನನಗೆ ಸಪೋರ್ಟ್ ಮಾಡಿದ್ರು. ಓಕೆ. ಹಾಗೆ ನೀವು ಬಜರಂಗ ದಳದಲ್ಲಿ ಕೂಡ ತಾವು ಒಂದು ಸಂಚಾಲಕರಾಗಿದ್ರಿ ತಾವು. ಹೌದು. ಓಕೆ. ಅಲ್ಲಿ ಏನು ಒಂದು ಎಕ್ಸ್ಪೀರಿಯನ್ಸ್? ಅಲ್ಲಿ ಬಜರಂಗ ದಳದ ಸಂಚಾಲಕರಾದಾಗ ನಾವು ದತ್ತಮಾಲೆ ಹಾಕಂತದ್ದು, ವೆರಿ ಗುಡ್. ನಾವು ಎಲ್ಲ ದೇವಸ್ಥಾನಗಳಲ್ಲಿ ಪೂಜಾ ಕಾರ್ಯಕ್ರಮಗಳಿಗೆ ಭಾಗವಹಿಸಂತದ್ದು, ಮತ್ತೆ ನಮ್ಮ ಹಿಂದೂಗಳಿಗೆ ಯಾವುದಾದ್ರೂ ತೊಂದರೆ ಆದಾಗ ಅಲ್ಲಿ ನಾವು ಅದನ್ನ ಹೋಗಿ ಅವರ ಸಂಧಾನ ಮಾಡಿ, ಸಮಾಧಾನ ಮಾಡಿ, ಕಷ್ಟ ಸುಖಗಳಿಗೆ ಭಾಗಿಯಾಗಂತದ್ದು, ಈ ರೀತಿ ಕೆಲಸ ಮಾಡ್ತಾ ಇದ್ವಿ. ಓಕೆ. ಹಾಗೆ ನೀವು ಕಾಫಿ ಬೆಳೆಗಾರರ ಸಂಘದ ಖಜಾಂಚಿ ಕೂಡ ಆಗಿದ್ದೀರಿ ಹಾಲಿ. ಹೌದು. ಓಕೆ. ಇಲ್ಲಿ ಏನು ಒಂದು ಜವಾಬ್ದಾರಿ ತಮಗಿರುತ್ತೆ? ತಮಗೆ ಇಲ್ಲಿ ಕಾಫಿ ಬೆಳೆಗಾರರ ಸಂಘದಲ್ಲಿ ಯಾವ್ದಾದ್ರು ಕಾಫಿ ಬೆಳೆಗಾರರಿಗೆ ಯಾವ್ದಾದ್ರು ಕಷ್ಟ ಮತ್ತು ಯಾವ್ದಾದ್ರು ತೊಂದರೆ ಆದಾಗ ನಾವೆಲ್ಲ ಬೆಳೆಗಾರರು ಸೇರಿಬಿಟ್ಟು ಅವರ ಸಂಕಷ್ಟಕ್ಕೆ ಸರಿಯಾದ ಟೈಮಲ್ಲಿ ನಾವು ಶ್ರಮಿಸಿ ಅವರಿಗೆ ಒಂದು ಧೈರ್ಯ ಕೊಡುತ್ತೆ. ರೈತರು ಇವತ್ತು ಸಾಲದ ಸುಳಿ ಇರ್ಬೋದು, ಯಾವುದಾದ್ರೂ ತೊಂದರೆ ಆಪತ್ತು ಬಂದಾಗ, ಬರಗಾಲ, ಯಾವುದೇ ಅವನ ಕಷ್ಟಗಳಿಗೆ ನಾವು ಕಾಫಿ ಬೆಳೆಗಾರರಿಗೆ ಸ್ಪಂದನೆ ಮಾಡುವಂಥದ್ದು. ಕುವೆ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು 4 ಅವಧಿ ಅಂತ ಹೇಳಿದ್ರೆ ಸತತವಾಗಿ ಒಂದು 20 ವರ್ಷದಿಂದ ತಾವು ಅಧಿಕಾರದಲ್ಲೇ ಇದ್ದಾರೆ ಗ್ರಾಮ ಪಂಚಾಯತಿದು. ಓಕೆ. ಈ ಒಂದು ಗ್ರಾಮ ಪಂಚಾಯತಿನಲ್ಲಿ ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ನೀರು. ಹೌದು. ನೀರಿಗೋಸ್ಕರ ಸತತವಾಗಿ ಒಂದು 20 ವರ್ಷದ ಇತಿಹಾಸ ಇದೆ ನಿಮಗೆ. ಏನೊಂದು ಮೂಲಭೂತ ಸೌಕರ್ಯ ಕೊಟ್ಟಿದ್ದೀರಾ ತಾವು? ಕೊಟ್ಟಿದ್ವಿ ಸರ್. ನಮ್ಮ ಗ್ರಾಮ ಪಂಚಾಯತಿಲಿ ಮೂಲಭೂತ ಸೌಕರ್ಯ ಪ್ರತಿಯೊಂದು ಕರೆಂಟ್ ಇರ್ಬೋದು, ನೀರಿರ್ಬೋದು, ರಸ್ತೆಗಳಿರ್ಬೋದು, ಸರ್ಕಾರದ ಅನುದಾನಗಳು, ನಮ್ಮ ಸರ್ಕಾರ ಇದ್ದ ಟೈಮಲ್ಲಿ ಹೆಚ್ಚಿನ ಅನುದಾನ ತಂದು ಸಮುದಾಯ ಭವನಗಳಿರ್ಬೋದು, ಪ್ರತಿಯೊಂದಕ್ಕೂ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟಿದ್ವಿ. ಮೊದಲು ನೀರಿನ ವ್ಯವಸ್ಥೆ ಹೇಗಿತ್ತು? ನೀವು ಬಂದ್ಮೇಲೆ ಹೇಗಾಯ್ತು? ನಾವು ಬಂದ್ಮೇಲೆ ತುಂಬಾ ಚೆನ್ನಾಗಿದೆ. ಮೊದಲು ನೀರು ಇತ್ತು, ಇಲ್ಲ ಅಂತಲ್ಲ, ಜನರು ಬದುಕ್ತಾ ಇದ್ರು. ಆದ್ರೂ ನಾವು ಬಂದ ನಂತರ ಬೋರ್ಗಳಿರ್ಬೋದು, ಹೊಸ ಹೊಸ ಸ್ಕೀಮ್ಗಳನ್ನ ಸರ್ಕಾರ ಕೊಡ್ತಾ ಬಂತು. ಅದನ್ನ ನಾವು ತಂದು ಜನರಿಗೆ ಸೇವೆ ಮಾಡಂತ ಕೆಲಸ ಮಾಡಿದೀವಿ. ಬೋರ್ಗಳಿರ್ಬೋದು, ಟ್ಯಾಂಕ್ಗಳಿರ್ಬೋದು, ಪೈಪ್ ಲೈನ್ ಇರ್ಬೋದು. ಹಿಂದೆ ಸ್ವಜಲಧಾರ ಸ್ಕೀಮ್ ಇತ್ತು, ಅದು ಹೋದ ನಂತರ ಈಗಾಗಲೇ ರೀಸೆಂಟ್ ಜಲ್ ಜೀವನ್ ಮಿಷನ್ ಅಂತ ಹೇಳಿ ಕೇಂದ್ರ ಸರ್ಕಾರದ ಸ್ಕೀಮ್ ಬಂದಿದೆ. ಅದು ಕೂಡ ಚಲಾವಣೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಾಕಿ ಕೆಲಸ ಮಾಡ್ತಾ ಇದೀವಿ. ಹಾಗೆ ನಿಮ್ಮೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ರಸ್ತೆಗೋಸ್ಕರ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿನಲ್ಲಿ ರಸ್ತೆಗೆ ಅಷ್ಟು ಅಮೌಂಟ್ ಇರೋದಿಲ್ಲ. ಹೌದು. ಆದ್ರೆ ಶಾಸಕರ ಕಡೆಯಿಂದ ಮತ್ತೆ ಮೊದಲು ನೀವು ಅಧ್ಯಕ್ಷರಾಗಿದ್ದಾಗ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಇತ್ತು. ಅವಾಗ ಕೂಡ ಅವರಿಂದ ಏನು ಒಂದು ನೀವು ರಸ್ತೆಗಳನ್ನ ಮಾಡಿಸಿದ್ವಿ ಸರ್. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ನಾನು ಅಧ್ಯಕ್ಷ ಟೈಮಲ್ಲಿ ಅರೆಕೋಗಿ ಶಿವಣ್ಣ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು. ಅವ್ರ ಅನುದಾನ ಹೆಚ್ಚಿನ ರೀತಿಯಲ್ಲಿ ಕೊಟ್ಟರು ನನಗೆ. ಸುಮತಿ ಸುರೇಶ್ ಅಂತ ಒಬ್ರು ತಾಲೂಕ್ ಪಂಚಾಯತ್ ಸದಸ್ಯರಾದ್ರು, ಅವರು ಹೆಚ್ಚಿನ ರೀತಿ ಅನುದಾನ ನಮ್ಮ ಗ್ರಾಮ ಪಂಚಾಯತಿ ಕೊಟ್ಟರು. ನಂತರ ಅದಾದ ನಂತರ ಜಿಲ್ಲಾ ಶಾಮಣ್ಣ ಶಾಮಣ್ಣ ಆಗಿದ್ರು, ಅವರು ಕೂಡ ನಮ್ಗೆ ಹೆಚ್ಚಿನ ಸಹಕಾರ ಕೊಟ್ಟರು. ನಂತರ ಪ್ರಮೀಲಾ ಅಂತ ಒಬ್ರು ತಾಲೂಕ್ ಪಂಚಾಯತ್, ಅವರು ಹೆಚ್ಚಿನ ರೀತಿ ಸಹಕಾರ ಕೊಟ್ಟರು. ಕುಮಾರಸ್ವಾಮಿ ಇದ್ರು MLA ಆಗಿ, ಅವರು ಶಾಸಕರಾಗಿದ್ರು, ಅವರು ಹೆಚ್ಚಿನ ರೀತಿಯಲ್ಲಿ ಅನುದಾನ ಕೊಟ್ಟರು. ನಂತರ ನನ್ನ ಫ್ರೆಂಡ್ಸ್ ಒಬ್ರು ಇದ್ದಾರೆ, ಅವರ ಬ್ರಾಕೆಟ್ ಅಲ್ಲಿ ಕುಂಜ ಅಂತ, ಅವ್ರ ಹೆಸರು ಮಹಮ್ಮದ್ ಅಂತ. ಅವರು ನನಗೆ ತುಂಬಾ ಆತ್ಮೀಯರು ಈಗಲೂ ಕೂಡ. ಅವರು ಹೆಚ್ಚಿನ ಅನುದಾನ, ಯಾವ್ದಾದ್ರು ಸ್ಪೆಷಲ್ ಗ್ರಾಂಟ್ ಇದೆ, ಸರ್ಕಾರದ ಯಾವ್ದು ಅನುದಾನ ಇರ್ಬೋದು, ತುಂಬಾ ಮಾಹಿತಿ ಕೊಟ್ಟರು, ಅನುದಾನ ತಂದ್ರು. ಅವರು ಅವರು ಈಗ ಒಟ್ಟಾಗಿ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಅವರು ಕೈ ಜೋಡಿಸಿದ್ರು. ನಾನು ಅವರೊಟ್ಟಿಗೆ ಸಹಕಾರ ಮಾಡಿದೆ. ಶಾಸಕರ ಲೆಟರ್ ಇರ್ಬೋದು, ಮತ್ತೊಂದಿರ್ಬೋದು. ಇವತ್ತು ಕೂಡ ಅವರು ನಾನು ಬಾಂಧವ್ಯದಲ್ಲಿ ಮನೆ ಮಗನಾಗಿ ಕೆಲಸ ಮಾಡ್ತಾ ಇದ್ದೆ. ಒಟ್ಟಾಗಿ ತುಂಬಾ ಸಹಕಾರ ಕೊಟ್ಟರು ಅವರು. ನಂತರ ಪಂಚ ಲತೀಫ್ ಅಂತ ಒಬ್ಬರು ಬೆಂಗಳೂರು ಸೆಟ್ಲ್ ಆದ್ರು, ಅವರು ಕೂಡ ಒಂದು ಬಹಳ ತುಂಬಾ ಆತ್ಮೀಯತೆಯಿಂದ ನನಗೆ ಸಹಕಾರ ಕೊಟ್ಟರು. ಹಾಗಾಗಿ ಹೆಚ್ಚಿನ ಅಭಿವೃದ್ಧಿ ಮಾಡಿ 4 ಬಾರಿ ಏನಾದ್ರು ನಾನು ಎಲೆಕ್ಷನ್ ಅಲ್ಲಿ ವಿನ್ ಆಗಿದ್ದೀನಿ ಅಂದ್ರೆ ಅವರಿಬ್ಬರು ಸಹಕಾರ ಅತಿ ಹೆಚ್ಚು. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸ್ವಚ್ಛತೆಗೋಸ್ಕರ ಮೊದಲು ಹೇಗಿತ್ತು, ಮತ್ತೆ ಅದು ತದನಂತರ ಯಾವ ರೀತಿಯಲ್ಲಿ ಒಂದು ಕ್ರಮ ಕೈಗೊಂಡ್ರಿ ನಾವು? ಸರ್, ಈಗ ಸ್ವಚ್ಛತೆಗೆ ಈಗ ಏನಾಗಿದೆ ಅಂದ್ರೆ, ಈಗ ನಾವು ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಏನಾಗಿದೆ ಅಂತಂದ್ರೆ ಈಗ ಸ್ವಚ್ಛತೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮಲ್ಲಿ ಈಗ ಗ್ರಾಮ ಪಂಚಾಯತಿ ಒಂದು ಆಟೋ ಗಾಡಿ ಇದೆ. ನಂತರ ನಾವು ಕಸ ವಿಲೇವಾರಿಗಾಗಿ ಒಂದು ಜಾಗ ಗುರುತಿಸಿದ್ವಿ. ಆ ಜಾಗವನ್ನು ಬೇಲಿ, ಬಿಲ್ಡಿಂಗು, ತಂತಿ ಹೊಡೆದ್ಬಿಟ್ಟು ಒಂದು ಜಾಗ ಗುರುತಿಸಿದ್ವಿ. ಆ ಜಾಗಕ್ಕೆ ಲಿಫ್ಟ್ ಮಾಡಿಸ್ತಾ ಇದೀವಿ. ಕಸ ವಿಲೇವಾರಿ ಘಟಕ ಇದೆ ಸರ್ ನಮ್ಮಲ್ಲಿ, ನಮ್ಮ ಗ್ರಾಮ ಪಂಚಾಯತ್. ಬೇರೆ ಆಗುತ್ತಾ? ಹಾ, ಬೇರೆ ಆಗ್ತದೆ. ಆಕ್ಚುಲಿ ನಿಮ್ಮ ಒಂದು ಮಲೆನಾಡು ಸೈಡ್ ನಲ್ಲಿ ಹಸಿ ಕಸಗಳು ಜಾಸ್ತಿ ಬರೋದಿಲ್ಲ. ಹೌದು, ಎಲ್ಲ ಒಣ ಕಸ, ಹಸಿ ಕಸ ಬೇರೆ ಬೇರೆ ನಮ್ದು ಕಸ ವಿಲೇವಾರಿ ಘಟಕ ಇದೆ. ಗಾಡಿನೂ ಸಹಿತ ಹೋಗ್ತಾ ಇದೆ. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿನಲ್ಲಿ ಶಿಕ್ಷಣಕ್ಕೋಸ್ಕರ ಒಳ್ಳೆ ಒಂದು ನೀವು ಸಪೋರ್ಟ್ ಕೊಡ್ತೀರಾ ಅಂತ ಕೇಳಿದ್ವಿ. ಹೌದು. ಓಕೆ. ನಿಮ್ಮೊಂದು ಗ್ರಾಮ ಪಂಚಾಯತ್ ಶಾಲೆಗಳು ಎಷ್ಟು ಬರುತ್ತೆ, ಅಂಗನವಾಡಿಗಳು, ಅದಕ್ಕೆ ಎಲ್ಲ ಒಂದು ಸೌಲಭ್ಯಗಳು ಏನೇನು ಕೊಟ್ಟಿದ್ದೀರಾ? ಸರ್, ಏನಾಗಿದೆ ಅಂತಂದ್ರೆ ನೀವು ನಮ್ಮಲ್ಲಿ 11 ಅಂಗನವಾಡಿ ಬರ್ತದೆ.
ಒಂದು ಹೈಸ್ಕೂಲ್ ಇದೆ, ಮಿಡ್ಲ್ ಸ್ಕೂಲ್ಗಳು ಒಂದು 5-6 ಇದ್ದು ಅದರಲ್ಲಿ ಒಂದು 2-3 ಕ್ಲೋಸ್ ಆಗಿದೆ ಮಕ್ಕಳ ಕೊರತೆಯಿಂದ. ಮಾವಿನಕಟ್ಟೆ ಇದೆ, ಬೀರ್ಗೂರು ಇದೆ, ತಲಗೂರು ಇದೆ, ಹಂಪಿ ಇದೆ. ಎಲ್ಲಾ ಅಂಗನವಾಡಿಗಳು ಹೈಸ್ಕೂಲ್ಗಳಿಗೂ ಮಿಡ್ಲ್ ಸ್ಕೂಲ್ಗೆ ಏನ್ ಮಾಡಿದ್ದೀವಿ ಅಂದ್ರೆ ನಾವು ಪ್ರತಿಯೊಂದಕ್ಕೂ ಕೂಡ ಹೆಚ್ಚಿನ ಒಂದು ಅನುದಾನ ಕೊಟ್ಟಿದ್ದೀವಿ ಅಂದ್ರೆ ನಾನು ಸ್ವಂತ ಪ್ರತಿಭಾ ಕಾರಂಜಿ ಇರ್ಬೋದು, ಮತ್ತೊಂದು ವೈಯಕ್ತಿಕವಾಗಿ ನಾನು ಸಹಕಾರ ಮಾಡಿದ್ದೀನಿ. ನಂತರ ಪ್ರತಿಯೊಂದಕ್ಕೂ ಕೂಡ ಹೆಚ್ಚಿನ ಅಲ್ಲಿ ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಶೌಚಾಲಯದ್ದು ಅದೆಲ್ಲ ಇದೆಯಾ? ಇದೆ ಇದೆ. ಒಳ್ಳೆ ರೀತಿಯಿಂದ ನೀರಿಗೇನು ಕೊರತೆ ಇಲ್ಲ. ಕೊರತೆ ಮತ್ತೆ ಕಾಂಪೌಂಡ್ ಸೌಲಭ್ಯ ಆಗಿರ್ಬೋದು, ಆಟದ ಮೈದಾನ ಹೌದು ಇದೆ. ಎಲ್ಲ ಕಡೆ ಇದೆ. ಕಾಂಪೌಂಡ್ ಗಳನ್ನು ನಾವು ಈಗಾಗಲೇ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಅಡಿಯಲ್ಲಿ ತುಂಬಾ ಕಾಂಪೌಂಡ್ ಗಳನ್ನು ಕೊಟ್ಟಿದ್ದೀವಿ. ನೀರಿಗೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಮತ್ತೆ ಶಿಕ್ಷಣ ಇಲಾಖೆಯಿಂದ ಇರ್ಬೋದು ಎಲ್ಲ ಹೆಚ್ಚಿನ ಅನುದಾನ ಕೊಟ್ಟು ನಾವು ಸೌಲಭ್ಯ ಕೊಟ್ಟು ಕೆಲಸ ಮಾಡಿದ್ವಿ. ಹಾಗೆ NRIG ನಲ್ಲಿ ಯಾವ್ಯಾವ ಕೆಲಸಗಳನ್ನು ತಾವು ಮಾಡ್ಕೊಂಡಿದ್ವಿ, ಈಗ ಬಂದಿದ್ಯಲ್ಲ ಸರಿ. ಎನರ್ಜಿ ಅಡಿಯಲ್ಲಿ ನಾವು ಈಗ ಬಾಕ್ಸ್ ಮಾಡ್ತೀವಿ. ನಂತರ ವೈಯಕ್ತಿಕ ಫಲಾನುಗಳಿಗೆ ತುಂಬಾ ಅಡಿಕೆ ಇರ್ಬೋದು, ಕಾಫಿ ಇರ್ಬೋದು, ಮೆಣಸು ಇರ್ಬೋದು, ಸಿಲ್ವರ್ ಇರ್ಬೋದು, ಪ್ರತಿಯೊಂದಿಗೂ ಕೂಡ ಹೆಚ್ಚಿನ ಅನುದಾನ ರೈತರಿಗೆ ಸಿಗ್ತಾ ಇದೆ. ಈಗ ರೈತರಿಗೆ 5 ಲಕ್ಷದವರೆಗೂ ಒಬ್ಬ BPL ಪಡಿತರ ಚೀಟಿ ಹೊಂದಿದಂತ ವ್ಯಕ್ತಿ 5 ಲಕ್ಷದವರೆಗೂ ಅವನ ಬೆಳೆಗೆ ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಅಂತ ಕಾರ್ಯಕ್ರಮಗಳದೆಲ್ಲ ಹೆಚ್ಚಿನ ರೈತರಿಗೆ ನಾವು ಪ್ರೋತ್ಸಾಹನ ಗುಂಡಿ ಆಗಿರ್ಬೋದು, ಗುಂಡಿ ಆಗಿರ್ಬೋದು, ಶೆಡ್ಗಳಿರ್ಬೋದು, ದನದ ಕೊಟ್ಟಿಗೆ ಇರ್ಬೋದು, ಕುರಿ ಕೊಟ್ಟಿಗೆ ಇರ್ಬೋದು, ಈ ರೀತಿ ಹಲವಾರು ಯೋಜನೆಗಳಿದೆ. ಅದನ್ನ ನಾವು ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ, ಪೂರೈಸ್ತಾ ಇದ್ದೀವಿ. ಸರ್, ನಿಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ನಿಮ್ಮ ಒಂದು ಪೀರಿಯಡ್ 4 ಪೀರಿಯಡ್ ನಲ್ಲಿ ತಾವು ಒಂದು ಸದಸ್ಯರಾಗಿದ್ರಿ. ಮನೆಗಳನ್ನ ಎಷ್ಟು ಕೊಟ್ಟಿದ್ದೀರಿ ಸರ್? ಮನೆಗಳನ್ನು ಕೊಟ್ಟಿದ್ದೀವಿ. ಕೊಟ್ಟರು ಕೂಡ ಏನಾಗಿದೆ ಅಂತಂದ್ರೆ ಈಗ ಸಾಕಷ್ಟು ಬಡವರಿದ್ದಾರೆ, ನಿರ್ಗತಿಕರಿದ್ದಾರೆ, ಇನ್ನು ನಿವೇಶನ ಇಲ್ಲದಂತರಿದ್ದಾರೆ. ಅವರು ಯಾವ್ದೋ ಕ್ವಾರ್ಟರ್ಸ್ ಅಲ್ಲಿ ಲೈನ್ ಅಲ್ಲಿ ಇದ್ದಾರೆ. ಅವ್ರಿಗೂ ಕೂಡ ಮನೆಗಳನ್ನು ಕೊಡಬೇಕು. ಸರ್ಕಾರ ಅದರಲ್ಲಿ ಜಾಗ ಮಂಜೂರಾತಿ ಮಾಡ್ಕೊಡೋದಾನೆ ಅದರಲ್ಲಿ ಏನಾಗಿದೆ ಸ್ವಲ್ಪ ಹಿಂದೇಟಾಗಿದೆ. ಅದನ್ನ ಸರ್ಕಾರ ಅದನ್ನ ಜಾಗ ನಮಗೆ ಗುರುತಿಸಿ ಮಂಜೂರು ಮಾಡಿಕೊಟ್ರೆ ಇನ್ನೂ ಅನೇಕ ಮನೆಗಳು ಬಡವರಿದ್ದಾರೆ, ಅವ್ರಿಗೆ ಕೊಡಬೇಕು. ಮನೆಯದು ಒಂದು ಏನಪ್ಪಾ ಅಂದ್ರೆ ಅನುದಾನದ ಕೊರತೆ ಇದೆ. ಅನುದಾನ 1.5 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಆ ಅನುದಾನ ಸಾಕಾಗಲ್ಲ. ಇವತ್ತು ಕಲ್ಲಿನ ರೇಟು, ಮರಳಿನ ರೇಟು, ಇಲ್ಲಿ ಯಾವುದೇ ಹತ್ತಿರ ಯಾವುದೇ ಕಸರ್ಗಳಿಲ್ಲ, ಹೊರಗಡೆಯಿಂದ ಬರೋದ್ರಿಂದ ಇವತ್ತು ಕನಿಷ್ಠ ಅಂದ್ರೆ 5-6 ಲಕ್ಷ ರೂಪಾಯಿ ಕೊಟ್ರೆ ಆ ವ್ಯಕ್ತಿಗೆ ನಾವು ಕೊಟ್ಟಂತ ಮನೆಗೆ ಒಂದು ಸಾಮಾನ್ಯವಾಗಿ ಮನೆಯನ್ನ ಕಟ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಏನಾಗ್ತದೆ, 1.5 ಲಕ್ಷದಲ್ಲಿ ಯಾವುದೇ ಅನುದಾನ ಕಟ್ಟಂತ ಕೆಲಸ ಮನೆ ಕಟ್ಟಂತ ಕೆಲಸ ಸಾಲ ಸೂಲ ಮಾಡಬೇಕು. ಅವ್ನು ಸರಿಯಾದ ಟೈಮ್ ಮನೆ ಒಂದು ಕಂಪ್ಲೀಟ್ ಮಾಡ್ಕೊಳಕ್ ಆಗಲ್ಲ. ಹಾಗೆ ಸರ್ಕಾರದಲ್ಲಿ ನನ್ನ ಮನವಿ ಏನಂತಂದ್ರೆ ಕನಿಷ್ಠ ಒಂದು 5-6 ಲಕ್ಷ ಕೊಟ್ರೆ ಆ ವ್ಯಕ್ತಿ ಒಂದು ಮನೆ ಕೊಟ್ರೆ ಅವನ ಪಂಚಾಯತಿ ವತಿಯಿಂದ ಮನೆ ಕೊಟ್ಟಾಗ ಅವ್ನು ಕಟ್ಕೊಳ್ಬಹುದು ಅಂತ ನನ್ನ ಒಂದು ಅನಿಸಿಕೆ. ಹಾಗಾಗಿ ನನ್ನ ಸರ್ಕಾರದಲ್ಲಿ ಮನವಿ ಏನಪ್ಪಾ ಅಂತಂದ್ರೆ 5-6 ಲಕ್ಷ ಮಾಡ್ಬೇಕು ಅಂತ ನನ್ನ ಮನವಿ. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಈಗ ನಿಮ್ಮ ಒಂದು ಏನು ಬೇಕು ನಿಮ್ಗೆ ಗ್ರಾಮ ಪಂಚಾಯತಿಗೆ? ನಮಗೆ ಏನಾಗಿದೆ ಅಂತಂದ್ರೆ ಹಿಂದೆ ಧರ್ಮಸಿಂಗ್ ಮುಖ್ಯಮಂತ್ರಿ ಆದಾಗ ಏನಾಗಿತ್ತು, ಎಲ್ಲಾ ಅನುದಾನಗಳನ್ನ ಪಂಚಾಯತಿ ಮಟ್ಟದಲ್ಲಿ ಕೆಲಸ ಕೊಡ್ತಾ ಇತ್ತು. ಅನುದಾನಗಳನ್ನ ಯಾವುದೇ ಕೆಲಸ ಮಾಡೋರು ಗ್ರಾಮ ಸಭೆ ಮುಖಾಂತರ ಆಯ್ಕೆ ಮಾಡೋದು. MLA ಗ್ರಾಂಟ್ ಇರ್ಬೋದು, MP ಗ್ರಾಂಟ್ ಇರ್ಬೋದು, MLC, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, ಇದನ್ನ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಿ ಗ್ರಾಮಸ್ಥರ ಗಮನದಲ್ಲಿ ಕೊಟ್ಟಂತ ಪಟ್ಟಿ ಮಾಡಿ ಆಕ್ಷನ್ ಪ್ಲಾನ್ ಮಾಡಿ ಕೆಲಸ ಮಾಡತ್ತಂತಿತ್ತು. ಇವತ್ತೇನಾಗಿದೆ ಸರ್ಕಾರ ಅಂತಂದ್ರೆ ಅವ್ರವ್ರ ಅನುದಾನ ಅವ್ರವರೇ ಪ್ಲಾನ್ ಮಾಡ್ಕೊಳ್ತಾರೆ. ಗ್ರಾಮ ಮಟ್ಟದಲ್ಲಿ ಸರಿಯಾಗಿ ಆ ಕೆಲಸಗಳು ಮುಟ್ತಾ ಇಲ್ಲ, ತಲುಪ್ತಾ ಇಲ್ಲ. ಇವತ್ತು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ರಾಮರಾಜ್ಯದ ಕನಸು ಇವತ್ತು ನನಸಾಗ್ಬೇಕು ಅಂತಂದ್ರೆ ನಮ್ಮ ಗ್ರಾಮ ಪಂಚಾಯತಿಗೆ ಎಲ್ಲಾ ಅನುದಾನ ಬರಬೇಕು. ಗ್ರಾಮ ಪಂಚಾಯತಿ ಗ್ರಾಮ ಸಭೆ ಮುಖಾಂತರ ಆಯ್ಕೆ ಆಗ್ಬೇಕು. ಪಂಚಾಯತಿ ಸದಸ್ಯರಿಗೆ ಪ್ರತಿಯೊಂದು ಕೆಲಸನೂ ಏನು ಆಗ್ತಾ ಇದೆ ಅನ್ನೋದು ಅವ್ರ ಗಮನಕ್ಕೆ ಬಂದು ಕೆಲಸ ಅವರ ಉಸ್ತುವಾರಿಯಲ್ಲಿ ಆದಾಗ ಮಾತ್ರ ಆ ರಾಮರಾಜ್ಯದ ಕನಸು ನನಸಾಗ್ತದೆ ಅಂತ ಹೇಳ್ಬೋದು. ಅದನ್ನ ಸರ್ಕಾರ ಮತ್ಪುನ ಏನ್ ನಮ್ಮ ಧರ್ಮಸಿಂಗ್ ಅವ್ರು ಕೊಟ್ಟಿದ್ರು ಗ್ರಾಮ ಪಂಚಾಯತಿ ಅಧಿಕಾರ ಅದನ್ನು ಕೊಡ್ಬೇಕು. ಇಲ್ಲೇ ಕೆಲಸ ಆದಾಗ ಮಾತ್ರ. ಇಲ್ಲ ಅಂತಂದ್ರೆ ಗ್ರಾಮ ಪಂಚಾಯತ್ ಸದಸ್ಯರಾಗ ಇರ್ತೀವೇನ ಜಿಲ್ಲಾ ಪಂಚಾಯತಿಗೆ ಯಾವತ್ತು ಯಾವ ವ್ಯಕ್ತಿ ಕೆಲಸ ಮಾಡಿ ಬಿಲ್ಲಾಗಿ ಅವನು ಕಾಮಗಾರಿ ಮಾಡಿ ಮುಗಿಸೋದು ನಮ್ಗೆ ಗೊತ್ತಾಗೋದೇ ಇಲ್ಲ. ಗ್ರಾಮ ಸಭೆಯಲ್ಲಿ, ಗ್ರಾಮ ಪಂಚಾಯತ್ ವಾರ್ಡ್ ಸಭೆಗಳಲ್ಲಿ ಜನ ನಮ್ಮ ಮೇಲೆ ತಪ್ಪಾಗಿ ಸದಸ್ಯರುಗಳನ್ನ ನಿಮ್ಮನ್ನು ಆಯ್ಕೆ ಮಾಡಿದ್ವಿ, ನೀವು ಕೆಲಸ ಮಾಡಿಲ್ಲ ಅಂತಾರೆ. ಕಳಪೆ ಕಾಮಗಾರಿ ಹೆಚ್ಚಿನ ರೀತಿಯಲ್ಲಿ ಆಗ್ತಾ ಇದೆ. ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರ ಕಡಿಮೆ ಇರೋದ್ರಿಂದ ಅವ್ರನ್ನೆಲ್ಲ ನಮಗೆ ಅಧಿಕಾರ ಕೊಟ್ರೆ ಸರ್ಕಾರ ಮುಂದಿನ ರಾಮರಾಜ್ಯದ ಕನಸು ನನಸು ಮಾಡಬಹುದು ಅಂತ ನಾನು ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮ ಒಂದು ಗಬ್ಗಲ್ ಕೃಷಿ ಪತ್ತಿನ ಸಹಕಾರ ಸಂಘದ ಹಾಲಿ ಅಧ್ಯಕ್ಷರಾಗಿ ಸತತವಾಗಿ 2 ಅವಧಿ ತಾವಿದ್ದೀರಿ, ಹಾಗೆ 3 ಅವಧಿ ನಿರ್ದೇಶಕರಾಗಿದ್ದೀರಿ. ಓಕೆ, ಇಲ್ಲಿನ ಒಂದು ಜವಾಬ್ದಾರಿ ಏನಿರುತ್ತೆ ಮತ್ತೆ ಹೇಗೆ ಒಂದು ಕೃಷಿ ಪತ್ತಿನ ಸಹಕಾರ ಸಂಘ ಈಗ ಹೇಗೆ ಮುಂದುವರೆದಿದೆ? ಸರ್, ಈಗ ನಮ್ಮಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ರೈತರಿಗೆ ನಾವು ಆದಷ್ಟು ಸಹಕಾರ ಕೊಟ್ಟು ಕೆಲಸ ಮಾಡ್ಬೋದು. ಇವತ್ತು ಏನಾಗಿದೆ ಅಂತಂದ್ರೆ 0% ಸರ್ಕಾರ ಲೋನ್ ಕೊಡ್ತಾ ಇದೆ. ಅದನ್ನ ನಾವು ರೈತರಿಗೆ ತುಂಬಾ
ಒಂದು ಸರ್ಕಾರದ ಒಂದು ಬೆನಿಫಿಟ್ ಅನ್ನು ಉಪಯೋಗಿಸಬಹುದು. ಯಾಕೆ 0% ಆಗಿರೋದ್ರಿಂದ 3 ಲಕ್ಷದವರೆಗೂ ಕೊಡ್ಬೋದು. ಅಂದ್ರೆ ಅವ್ರಿಗೆ 3 ಎಕರೆ ಇರಬೇಕು. 3% ಅಂದ್ರೆ 3 ಎಕರೆ ಇದ್ರೆ ಅವ್ರಿಗೆ ಕೊಡ್ಬೋದು. ನಂತರ ವೆಹಿಕಲ್ ಕೊಡ್ಬೋದು ಮತ್ತು ಸ್ವಸಹಾಯ ಸಂಘಗಳಿಗೆ ನಾವು ಸಹಕಾರ ಸಾಲ ಕೊಡ್ಬೋದು. ನಂತರ ಗೊಬ್ಬರ ಲೋನ್ ಕೊಡ್ಬೋದು. ಅತಿ ಆರ್ಥಿಕವಾಗಿದ್ದಂತ ರೈತ ಏನೋ ಒಂದು ವರ್ಷ ತೋಟ ಗೊಬ್ಬರನೇ ಹಾಕೋದಿಲ್ಲ, ಅವನಿಗೆ ಗೊಬ್ಬರ ಕೊಡ್ಬೋದು, ಕಾಪರ್ ಕೊಡ್ಬೋದು, ಸುಣ್ಣ ಕೊಡ್ಬೋದು, ಪ್ರತಿಯೊಂದು ಯಾವ್ದು ಕೊಡ್ಬೋದು ಎಲ್ಲಾ ಬೆನಿಫಿಟ್ಗಳನ್ನ ನಾವು ಲೋನ್ ಮುಖಾಂತರ ಕೊಡ್ಬೋದು. ಅಂದ್ರೆ ರಿಕವರಿ ಅದೇ ರೀತಿ ಮಾಡ್ಕೊಳ್ಬೇಕಾಗ್ತದೆ. ಸರ್ಕಾರ ಸಂಸ್ಥೆ ಏನಪ್ಪಾ ಅಂದ್ರೆ ಸಂಸ್ಥೆ ಬೆಳಿಬೇಕಂದಾಗ ರೈತ ಸ್ಪಂದಿಸ್ಬೇಕು. ಅವಾಗ ಹಲವಾರು ರೀತಿಯಲ್ಲಿ ನಾವು ಸಹಕಾರ ಮಾಡಂತ ಅವಕಾಶ ಇರ್ತದೆ, ಕೊಡ್ಬೋದು. ನಿಮ್ಮ ಒಂದು ಸೊಸೈಟಿ, ಒಂದು ಸಹಕಾರ ಸಂಘ ಏನಿದೆ, ಓನ್ ಬಿಲ್ಡಿಂಗ್ ಹೊಂದಿದೆಯಾ? ಓನ್ ಬಿಲ್ಡಿಂಗ್ ಹೊಂದಿದೆ. ಇದು ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿತ್ತು? ಇದು ಕನಿಷ್ಠ ಅಂದ್ರೆ ಒಂದು 60-100 ವರ್ಷದಿಂದ ಇದೆ ಸರ್. ಒಂದು 60-85 ವರ್ಷದಿಂದ ಇದೆ. ಈಗ ಒಂದು 15 ವರ್ಷದಿಂದ ತಾವು ನಿರ್ದೇಶಕರು ಆಗಿದ್ದೀರಿ, ಮತ್ತೆ 10 ವರ್ಷ ಸತತವಾಗಿ ಒಂದು 2 ಅವಧಿ ಹೌದು ಅಧ್ಯಕ್ಷರು ಕೂಡ ಆಗಿದ್ದೀರಾ. ಓಕೆ, ಬಹಳ ದೊಡ್ಡ ಒಂದು ಸಹಕಾರ ಸಂಘ, ಹಳೆಯದು. ಓಕೆ, ಇದ್ರ ಯಾವ್ದು ಒಂದು ಅಸೆಟ್ಗಳು ಅಂತ ಹೇಳಿದ್ರೆ ಬಿಲ್ಡಿಂಗ್ ಮತ್ತೆ ಬೇರೆ ಯಾವ್ದಾರ ಸಭಾಭವನ ಏನಾದ್ರು ಇದೆಯಾ? ಇಲ್ಲ, ಈಗ ಈ ಸರಿ ಮಾಡ್ಬೇಕಂತಿದ್ವಿ. ಬಿಲ್ಡಿಂಗ್ ಇದೆ ನಮ್ದಲ್ಲಿ 3 ನ್ಯಾಯಬೆಲೆ ಅಂಗಡಿಗಳಿದಾವೆ, ನಡುವಾಳೆ, ಕೂವೆ, ಗಬ್ಬಗಲ್ಲು. ಅವು 2 ಕೂಡ ಬಾಡಿಗೆದು, ಕೂವೆ ಮತ್ತು ನಡುವಾಳೆ. ಗಬ್ಬಗಲ್ಲದು ಸ್ವಂತ ಬಿಲ್ಡಿಂಗ್ ಹೊಂದಿದೆ. ನಂತರ ಈ ಸರಿ ಹೊಸ ಬಿಲ್ಡಿಂಗ್ ಮಾಡ್ಬೇಕಂತ ಒಂದು ಆದ್ಯತೆಯಲ್ಲಿ ಇದೀವಿ, ಕೊಡ್ಬೇಕು ಅಂತ. ಅದು ಮುಂದೆ ಏನಾಗ್ತದೆ ನೋಡ್ಬೇಕು. ಬಜೆಟ್ ಎಲ್ಲ ನಮಗೆ ಸರಿಯಾಗಿ ಆದ್ರೆ ಒಂದು ಹೊಸ ಬಿಲ್ಡಿಂಗ್ ಮಾಡ್ಬೇಕಂತ ಇದೀವಿ. ಭಾರತೀಯ ಜನತಾ ಪಕ್ಷದ ಮೂಡಿಗೆರೆ ಮಂಡಲದ ಹಾಲಿ ಉಪಾಧ್ಯಕ್ಷರು ಕೂಡ ಆಗಿದ್ದೀರಾ ತಾವು. ಮುಂಬರುವ ಲೋಕಸಭಾ ಚುನಾವಣೆ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ಮ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಯಾರೇ ಬರಲಿ, ನಮ್ಮ ಇವತ್ತು MP ಎಲೆಕ್ಷನ್ ಅಲ್ಲಿ ನಮ್ಮ ಮೋದಿಯವರ ಮುಖ ನೋಡಿ ಅತ್ಯಂತ ಒಂದು ಬಹುಮತದಿಂದ ನಮ್ಮ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಗೆಲ್ಲಿಸ್ತೀವಿ. ಹಾಗೆ ಈಗ ಒಂದು ಕಾಂಗ್ರೆಸ್ ಸರ್ಕಾರ ಏನು ಒಂದು 5 ಭಾಗ್ಯಗಳು ಕೊಟ್ಟಿದೆ, ಇದು ಚುನಾವಣೆಗೆ ಎಫೆಕ್ಟ್ ಆಗೋದಿಲ್ವೇ ನಿಮ್ಮ ಇದರಲ್ಲಿ? ಇಲ್ಲ ಸರ್, ಅದು ಅಂತದ್ದು ಏನು ಆಗೋದಿಲ್ಲ. ಯಾಕಂತಂದ್ರೆ ಇವತ್ತು ನಮ್ಮ ಸೆಂಟ್ರಲ್ ಒಂದು ಅಧಿಕಾರ ಚೆನ್ನಾಗಿದೆ, ಭದ್ರತೆ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಏನು ಇವತ್ತು ನಮ್ಮ ಮೋದಿಯವರನ್ನ ಇಡೀ ಪ್ರಪಂಚ ವಿಶ್ವನ ಮೆಚ್ಚಿದೆ. ಹಾಗಾಗಿ ನಮ್ಮ ಉಡುಪಿ ಚಿಕ್ಕಮಗಳೂರು ಜನ ಬುದ್ಧಿವಂತರು. ಯಾವುದೇ ಕಾರಣಕ್ಕೂ ನಮ್ಮ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ MP ಎಲೆಕ್ಷನ್ ಅಲ್ಲಿ ಅತ್ಯಂತ ಬಹುಮತದಿಂದ ಆಯ್ಕೆ ಮಾಡ್ತಾರೆ ಅಂತ ನಂಬಿಕೆ ಇದೆ. ಹಾಗೆ ನಿಮ್ಮ ಒಂದು ಬೂತ್ ನಲ್ಲಿ ಲೋಕಲ್ ಲಾಸ್ಟ್ ಒಂದು ಎಲೆಕ್ಷನ್ ಆಯ್ತು, ಅವಾಗ ಲೀಡಿಂಗ್ ಯಾವ್ದಿತ್ತು ಸರ್? ಯಾವಾಗ ನಮ್ದು ಕರ್ನಾಟಕ ಚುನಾವಣೆಯಲ್ಲೂ ಕೂಡ ನಮ್ದು ಅತ್ಯಂತ ಲೀಡ್ ಇತ್ತು, ನಮ್ಮ ಜನರು ಕೊಟ್ಟಿದ್ರು. ಈಗಲೂ ಕೂಡ MP ಎಲೆಕ್ಷನ್ ಅಲ್ಲೂ ಕೂಡ ಅದೇ ರೀತಿ ಅತ್ಯಂತ ಬಹುಮತದಿಂದ ಗೆಲ್ಲಿಸ್ತಾರೆ, ಬೂತ್ ಲೀಡ್ ಕೊಡ್ತಾರೆ. ಓಕೆ, ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ನಿಮ್ಮ ಕ್ಷೇತ್ರದಲ್ಲಿ ಏನಿದೆ, ಎಲ್ಲ ಒಂದು ಜನಗಳಿಗೆ ಏನೊಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ? ಜನರು ಇದುವರೆಗೂ ಕೂಡ ನನ್ನ ಹೆಚ್ಚಿನ ರೀತಿಯಲ್ಲಿ ಬೆಂಬಲಿಸಿದ್ದಾರೆ, ಮುಂದೂ ಕೂಡ ಬೆಂಬಲಿಸ್ತಾರೆ. ಜನ ಎಲ್ಲ ಬುದ್ಧಿವಂತರು, ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಒಂದು ಯುವಕರಿಗೆ, ಯುವ ಪೀಳಿಗೆಗೋಸ್ಕರ ಏನ್ ಹೇಳಕ್ ಇಷ್ಟಪಡ್ತಾರೆ? ಅವರು ಯುವ ಪೀಳಿಗೆಗಳು ಹೆಚ್ಚಂತ ಒಂದು ವಿದ್ಯೆಗೆ ಒಂದು ಹೆಚ್ಚಿನ ಆಸಕ್ತಿ ವಹಿಸ್ಬೇಕು. ಮಕ್ಕಳು ಯುವಕರು ಒಳ್ಳೆ ವಿದ್ಯಾವಂತರಾಗಬೇಕು, ಅದೇ ನಮ್ಮ ಆಸ್ತಿ. ಅವರು ಕೂಡ ನಮ್ಮ ದೇಶದ ಆಸ್ತಿ ಆಗ್ಬೇಕು ಅಂತಂದ್ರೆ ವಿದ್ಯೆ ಬೇಕು. ಹಾಗಾಗಿ ಅತಿ ವಿದ್ಯಾವಂತರಿಗೆ ಒಂದು ವಿದ್ಯೆಗೆ ಆಸಕ್ತಿ ವಹಿಸಿ ಅಂತ ನಾನು ಅವರಿಗೆ ಮನವಿ ಮಾಡ್ತೀನಿ. ಬಹಳಷ್ಟು ವಿಷಯಗಳ ಬಗ್ಗೆ ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ಮೀಟ್ ಯುವರ್ ಪಾಲಿಟಿಷಿಯನ್ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಕೇಳಿದ್ರಲ್ಲ, ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಗಬ್ಗಲ್ ಕೃಷಿ ಪತ್ತಿನ ಸಹಕಾರ ಸಂಘದ ಹಾಲಿ ಅಧ್ಯಕ್ಷರು, 2 ಅವಧಿ ಹಾಗೂ 3 ಅವಧಿ ನಿರ್ದೇಶಕರು, ಹಾಗೂ ಭಾರತೀಯ ಜನತಾ ಪಕ್ಷದ ಮೂಡಿಗೆರೆ ಮಂಡಲದ ಹಾಲಿ ಉಪಾಧ್ಯಕ್ಷರು, ಹಾಗೂ ಕೂವೆ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು, ಸತತವಾಗಿ 4 ಅವಧಿ. ಹಾಗೆ ಬಾಗೂರು ಹೋಬಳಿ ಕಾಫಿ ಬೆಳೆಗಾರರ ಸಂಘದ ಖಜಾಂಜಿ ಹಾಗೂ ಬಿಜೆಪಿ ಬಾಳೂರು ಹೋಬಳಿ ಮಾಜಿ ಅಧ್ಯಕ್ಷರು 2 ಅವಧಿ, ಹಾಗೂ ಬಾಳೂರು ಹೋಬಳಿ ಬಜರಂಗ ದಳದ ಮಾಜಿ ಸಂಚಾಲಕರು 2 ಅವಧಿ, ಹಾಗೂ ಹೇಮಾವತಿ ಬೆಳೆಗಾರ ಸಂಘದ ಗ್ರಾಮಾಧ್ಯಕ್ಷರು, ಹಾಗೂ ಕಲ್ಮನೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಹಾಲಿ ಅಧ್ಯಕ್ಷರು, ಹಾಗೂ ಬಟ್ನಳ್ ಚಾಮುಂಡೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಕಲ್ಮನೆ KB ಶಿವರಾಜ್ ಗೌಡ್ರು ಬಹಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ವೀಕ್ಷಿಸಿ ಮೀಟ್ ಯುವರ್ ಪಾಲಿಟಿಷಿಯನ್. ಧನ್ಯವಾದಗಳು.